ಸಾಮಾನ್ಯವಾಗಿ ಐಟಿ-ಬಿಟಿ ಸಿಟಿ ಅಂತ ನಾವು ಬೆಂಗಳೂರಿಗೆ ಹೇಳ್ತೀವಿ. ಐಟಿ-ಬಿಟಿ ಸಂಸ್ಥೆಗಳು ಅತಿ ಹೆಚ್ಚು ಇರೋದು ಬೆಂಗಳೂರಲ್ಲೇ. ಬೆಂಗಳೂರು ಒಂಥರ ವಿಶ್ವದಾದ್ಯಂತ ಮಾತನಾಡಿರುವಂಥ ಊರು. ಬೆಂಗಳೂರು ಅಂತಂದರೆ ಇಡೀ ವಿಶ್ವದ ಚಿತ್ತ ಒಂದರೆ ಕ್ಷಣ ಬೆಂಗಳೂರಿನತ್ತ ತಿರುಗಿ ನೋಡುವಷ್ಟರ ಮಟ್ಟಿಗೆ ಐಟಿ ಸಿಟಿಯಾಗಿ ಬೆಳೆದು ನಿಂತಿದೆ ಬೆಂಗಳೂರು. ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯದ ಬೇರೆ ಯಾವ ಜಿಲ್ಲೆಗಳಲ್ಲೂ ಐಟಿ ಕಂಪನಿಗಳು ಅಷ್ಟರ ಮಟ್ಟಿಗೆ ಡೆವಲಪ್ ಆಗಲಿಲ್ಲ. ಬೇರೆ ಯಾವ ಜಿಲ್ಲೆಗಳು ಕೂಡ ರಾಜ್ಯದಲ್ಲಿ ಐಟಿ ಸಿಟಿ ಅಂತ ಅನ್ನಿಸ್ಕೊಂಡಿಲ್ಲ. ಯಾಕೆ? ಬೇರೆ ಬೇರೆ ಆದಂತಹ ಕಾರಣಗಳನ್ನು ನಾವು ನೋಡ್ತಾ ಹೋಗ್ಬೋದು. ಒಂದು, ಅಲ್ಲಿ ಸುತ್ತಮುತ್ತ ಇರುವಂತಹ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರಬಹುದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ಸ್ ಇರಬಹುದು. ಹೀಗೆ ಹಲವಾರು ಕಾರಣಗಳಿರುತ್ತೆ ಯಾಕೆ ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಜಿಲ್ಲೆಗಳು ಐಟಿ ಸಿಟಿಗಳಾಗಿ ಬೆಳಿಲಿಲ್ಲ ಅಂತ ಹೇಳಿ. ಆದರೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಇದಾರಲ್ಲ, ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಬಹಳ ನೇರವಾಗಿ ಮಾತಾಡಿದ್ದಾರೆ. ಮಂಗಳೂರು ಯಾಕೆ ಐಟಿ ಸಿಟಿಯಾಗಿ ಬೆಳಿಲಿಲ್ಲ, ಮಂಗಳೂರಿನಲ್ಲಿ ಯಾಕೆ ಐಟಿ ಕಂಪನಿಗಳಿಲ್ಲ ಅಂತ ಹೇಳಿ. ಕೋಮು ದ್ವೇಷಕ್ಕೋಸ್ಕರ ಮಂಗಳೂರು ಬೆಳಿಲಿಲ್ವಾ? ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಉದ್ಯಮಕ್ಕೂ ಈ ಕೋಮು ದ್ವೇಷಕ್ಕೂ ಏನು ಸಂಬಂಧ, ಹೇಗೆಲ್ಲ ಲಿಂಕ್ ಪಡ್ಕೊಂಡಿದೆ, ಯಾಕೆ ಮಂಗಳೂರು ಐಟಿ ಸಿಟಿ ಆಗುತ್ತಾ ಗಮನವನ್ನು ಹರಿಸಲಿಲ್ಲ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ನಿಮ್ಮೆಲ್ರಿಗೂ ಗೊತ್ತಿದೆ, ಕರಾವಳಿ ಅಂತಂದ್ರೆ ಕೋಮು ದ್ವೇಷ ಅನ್ನೋದು ರಾಜಕಾರಣಿಗಳಿಗೆ ಫಸ್ಟ್ ಬರುವಂತ ಮಾತು. ಈ ಕರಾವಳಿ ಕೋಮು ದ್ವೇಷಕ್ಕೆ ಉದ್ಯಮಿಗಳಲ್ಲಿ ಏನಾದರೂ ಭಯ, ಭೀತಿ ಇದೆಲ್ಲ ಉಂಟಾಗಿದ್ಯಾ? ಹಾಗಾಗಿನೇ ಮಂಗಳೂರಲ್ಲಿ ಹೂಡಿಕೆ ಮಾಡೋದಕ್ಕೆ ಐಟಿ-ಬಿಟಿ ಕಂಪನಿಗಳು ಹಿಂದೇಟ್ ಹಾಕ್ತಾ ಇದಾವ. ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನೇರವಾದಂಥ ಮಾತಿದು, ಪವರ್ ಟಿವಿಯ ಮಾತಲ್ಲ ಇದು. ಐಟಿ-ಬಿಟಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ನೇರ ಮಾತು. ಕೋಮು ಗಲಾಟೆಗೆ ಕೆಲಸಗಾರರಿಗೆ ತೊಂದರೆ ಆದ್ರೆ ಯಾರು ಹೊಣೆ? ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧರಾಗಿ ಮಾತನಾಡಬೇಕು. ಎಲ್ಲಿಯವರೆಗೆ ಪ್ರಬುದ್ಧರಾಗಿ ಮಾತನಾಡಲ್ವೋ ಅಲ್ಲಿಯವರೆಗೆ ಉದ್ಧಾರ ಆಗಲ್ಲ. ರಾಜಕಾರಣಿಗಳು, ಧರ್ಮಗುರುಗಳು ಸೃಷ್ಟಿಸುವಂತ ಧರ್ಮದ ನಶೆ ಬಿಡಬೇಕು, ನಿಲ್ಲಬೇಕು. ಬಿಜೆಪಿಯನ್ನ ಗುರಿಯಾಗಿಸಿಕೊಂಡು ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ರು. ಹಾಗಾದ್ರೆ ಇಲ್ಲಿ ಕೋಮು ದ್ವೇಷಕ್ಕೆ ಬೆಂಕಿ ಹಚ್ತಾ ಇರೋದು ಅಥವಾ ತುಪ್ಪ ಸುರಿತಾ ಇರೋದು ಕೇವಲ ಬಿಜೆಪಿ ಮಾತ್ರನಾ? ಕಾಂಗ್ರೆಸ್ ಅಷ್ಟೊಂದು ಇನ್ನೋಸೆಂಟಾ ಮಂಗಳೂರಲ್ಲಿ? ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ಯಾವುದೇ ಪ್ರದೇಶಕ್ಕೆ ಬಂಡವಾಳ ಬರಬೇಕು ಅಂದರೆ ಒಂದು ಒಳ್ಳೆ ವಾತಾವರಣ ಬೇಕು. ಮಂಗಳೂರು ಇರ್ಬೋದು, ಕಲಬುರಗಿ ಇರ್ಬೋದು, ಬೆಂಗಳೂರು ಇರ್ಬೋದು. ಒಳ್ಳೆ ವಾತಾವರಣವನ್ನು ನಾವು ಸರ್ಕಾರದವರು ಕೊಟ್ಟಿಲ್ಲ, ಅಥವಾ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಕೊಟ್ಟಿಲ್ಲ ಅಂದರೆ ಬಂಡವಾಳ ಹೇಗೆ ಬರುತ್ತೆ ಹೇಳಿ? ಬಂಡವಾಳ ಬರಲಿಲ್ಲ ಅಂದರೆ ಉದ್ಯೋಗ ಹೇಗೆ ಸೃಷ್ಟಿಯಾಗುತ್ತೆ ಹೇಳಿ? ಈಗ ನೀವೇ ಎಷ್ಟೊಂದು ಸರಿ ಪ್ರಸಾರ ಮಾಡ್ತೀರಲ್ಲ, ರೋಡ್ ಸರಿ ಇಲ್ಲ ಅಥವಾ ಯಾವುದಾದ್ರೂ ನಮ್ಮ ಕಡೆಯಿಂದ ಲೋಪ ಆದಾಗ ಹೀಗೆ ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಹರ್ಟ್ ಆಗುತ್ತೆ. ಅದೇ ರೀತಿ ಬ್ರ್ಯಾಂಡ್ ಬೆಂಗಳೂರು ಕೂಡ ಕೆಲವು ಜನರಿಂದ ಹಿನ್ನಡೆ ಆಗ್ತಾ ಇದೆ. ಅದನ್ನ ಹೇಳೋದು ತಪ್ಪ? ಅದನ್ನ ಸರಿಪಡಿಸ್ಕೊಳತ್ತಾನೆ. ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಅಲ್ಲಿ ಐಟಿ ಪಾರ್ಕ್ ಮಾಡ್ಬೇಕಂತ ಘೋಷಣೆ ಮಾಡಿ ಅದಕ್ಕೆ ಟೆಂಡರ್ ಕರೆದಿಲ್ಲ. ಕರಾವಳಿ ಪ್ರದೇಶದಲ್ಲಿ ಈಗ ನೀವು ಬ್ಲೂ ಎಕಾನಮಿ ಹೇಗೆ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಒಂದು ನೀಲಿ ಲಕ್ಷ್ಯ ಹಾಕ್ತಾ ಇಲ್ವಾ? ನಾವೇನು ಹೇಳ್ತಾ ಇರೋದು, ರಾಜಕಾರಣಿಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಯಾವುದೇ ಧರ್ಮದವ್ರು ಇರ್ಬೋದು, ಅವರು ಸ್ವಲ್ಪ ವಿವೇಚನೆಯಿಂದ ಮಾತನಾಡಿದ್ರೆ ನಮ್ಮ ಜಿಲ್ಲೆಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಬಂಡವಾಳಕ್ಕೆ, ಉದ್ಯೋಗಕ್ಕೆ. ಅದು ಹೇಳೋದು ತಪ್ಪ ಹೇಳಿವ್ರೆ? ಆಯ್ತು, ನಾನು ಹೇಳ್ತಾ ಇದ್ದೀನಿ ಅಂತ ಬಿಜೆಪಿ ಅವರಿಗೆ ಸಿಟ್ಟ? ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅವರು, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿದವರು, ಅವರು ಅಧಿಕೃತವಾಗಿ ಮೀಟಿಂಗ್ ಮಾಡಿಬಿಟ್ಟು ಇಂಥ ಕೋಮು ಗಲಭೆಗಳೆಲ್ಲ ಆಗೋದು ಸರಿಯಲ್ಲ, ಇಂಥ ವಾತಾವರಣ ಇದ್ರೆ ಉದ್ಯೋಗಕ್ಕೆ ಮತ್ತೆ ವ್ಯಾಪಾರಕ್ಕೆ ಅಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅವರೇ ಮೀಟಿಂಗ್ ಮಾಡಿಲ್ವೇನ್ರಿ? ನಾವು ಅದಕ್ಕೆ ಸಹಕರಿಸಬೇಕಾ ಇಲ್ಲ ಹೇಳಿ? ನೀವು ಸಮಸ್ಯೆನೇ ಗುರುತಿಸಲಾರದೆ ನಾವು ಹೇಳಿದೆಲ್ಲ ತಪ್ಪು ಅಂತ ಹೇಳಿದ್ರೆ ಅದು ಸರಿಯಲ್ಲ. ಯಾವುದೇ ಪ್ರದೇಶಕ್ಕೆ ಬಂಡವಾಳ ಬರಬೇಕು ಅಂದ್ರೆ ಒಂದು ಒಳ್ಳೆ ವಾತಾವರಣ ಬೇಕು. ಇನ್ನು ಬೆಂಗಳೂರನ್ನ ಹೊರತುಪಡಿಸಿದ್ರೆ ದಕ್ಷಿಣ ಕನ್ನಡದ ಕೊಡುಗೆ ಕೂಡ ಬಹಳ ಹೆಚ್ಚಾಗಿದೆ. 2ನೇ ಸ್ಥಾನದಲ್ಲಿದೆ ದಕ್ಷಿಣ ಕನ್ನಡ. ರಾಜ್ಯದ ಜಿಡಿಪಿಗೆ ಬೆಂಗಳೂರು 40% ಕೊಡುಗೆ ನೀಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ 5.4%, 2ನೇ ಅತಿ ಹೆಚ್ಚು ಕಾಣಿಕೆ. ಅದನ್ನ ಮತ್ತಷ್ಟು ಉತ್ತಮಪಡಿಸುವ ಅವಕಾಶಗಳು ನಮಗಿವೆ. ಕರಾವಳಿಯಲ್ಲಿ ಹೂಡಿಕೆಗೆ ಉದ್ಯಮಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಎಚ್ಚರಿಸಿದೆ. ದಕ್ಷಿಣ ಕನ್ನಡ ಉದ್ಯಮ ವಲಯವೇ ಹೇಳಿದ್ದಾಗಿ ಸಚಿವರು ಸ್ಪಷ್ಟನೆ ಕೊಟ್ಟರು. ಕರುನಾಡ ಕರಾವಳಿಗೆ ಕೋಮು ಬ್ರ್ಯಾಂಡ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಅನಂತ್ ಕುಮಾರ್ ಹೆಗ್ಡೆ ಉದಾಹರಣೆ ಕೊಟ್ಟು ಸಚಿವರು ವಾಗ್ದಾಳಿಯನ್ನ ನಡೆಸಿದರು.
ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ. 40% ಬೆಂಗಳೂರಿಂದ ಸ್ಟೇಟ್ GDP ಕಾಂಟ್ರಿಬ್ಯೂಷನ್ ಆಗ್ತಾ ಇದ್ರೆ ಸೆಕೆಂಡ್ ಬೆಸ್ಟ್ ಇಸ್ 5.4%, ದಟ್ ಇಸ್ ದಕ್ಷಿಣ ಕನ್ನಡ. ವ್ಯತ್ಯಾಸ ನೋಡಿ ಸ್ವಾಮಿ, 35% ಇದೆ. ಬೆಂಗಳೂರು ಗ್ರಾಮೀಣ 1.9%, ಕಲಬುರಗಿ 1.9%. ಇವೆಲ್ಲ ಜಾಸ್ತಿ ಮಾಡಬಾರ್ದ ನಾವು? ಅದರಲ್ಲಿ ಏನೇನು ಲೋಪಗಳಿದೆ ಅದನ್ನ ನಾವು ಸರಿಪಡಿಸೋದು ಸರ್ಕಾರದ ಜವಾಬ್ದಾರಿನೂ ಹೌದು, ಅಲ್ಲಿ ಸ್ಥಳೀಯ ಮುಖಂಡರ ಜವಾಬ್ದಾರಿನೂ ಹೌದು. ಇದೇ ಮಂಗಳೂರಿನಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇದ್ರಲ್ಲಪ್ಪ, ಅನಂತಕುಮಾರ್ ಹೆಗಡೆ ಅವ್ರು ಯಾವ್ದಕ್ಕೆ ಫೇಮಸ್? ಅವರು ಸ್ಕಿಲ್ ಡೆವಲಪ್ಮೆಂಟ್ ತರಕ್ ಫೇಮಸ್, ನವೋದ್ಯಮಗಳು ತರಕ್ ಫೇಮಸ್ ಇದ್ರ, SMEಗಳು ತರಕ್ ಫೇಮಸ್ ಆದ್ರ? ಯಾವ್ದಕ್ಕೆ ಫೇಮಸ್ ಇದ್ರ ಅವರು? ಅಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ. 40% ಬೆಂಗಳೂರಿಂದ ಸ್ಟೇಟ್ GDP ಕಾಂಟ್ರಿಬ್ಯೂಷನ್ ಆಗ್ತಾ ಇದ್ರೆ ಸೆಕೆಂಡ್ ಬೆಸ್ಟ್ ಇಸ್ 5.4%, ದಟ್ ಇಸ್ ದಕ್ಷಿಣ ಕನ್ನಡ. ವ್ಯತ್ಯಾಸ ನೋಡಿ ಸ್ವಾಮಿ, 35% ಇದೆ. ಬೆಂಗಳೂರು ಗ್ರಾಮೀಣ 1.9%, ಕಲಬುರಗಿ 1.9%. ಇವೆಲ್ಲ ಜಾಸ್ತಿ ಮಾಡಬಾರ್ದ ನಾವು? ಅದರಲ್ಲಿ ಏನೇನು ಲೋಪಗಳಿದೆ ನೋಡಿ. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ BY ವಿಜಯೇಂದ್ರ ತಿರುಗೇಟ್ ಕೊಟ್ಟಿದ್ದಾರೆ. 40 ವರ್ಷಗಳಿಂದ ಖರ್ಗೆ ಕುಟುಂಬದ ಹಿಡಿತದಲ್ಲಿ ಕಲಬುರಗಿ ಇದೆ. 40 ರಿಂದ 50 ವರ್ಷದಿಂದ ಒಂದ್ ಕಡೆ ವಿಜೇಂದ್ರ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಕರುನಾಡ ಕರಾವಳಿಗೆ ಕೋಮು ಬ್ರ್ಯಾಂಡ್ ಅನ್ನ ಅಂಟಿಸ್ತಾ ಇದ್ದಾರಲ್ಲ, ಇದಕ್ಕೆ ಯಾರು ಹೊಣೆ? ಧರ್ಮಗುರುಗಳು ಮತ್ತು ರಾಜಕಾರಣಿಗಳೇ ಇದಕ್ಕೆಲ್ಲ ಕಾರಣನಾ? ಇಲ್ಲ IT-BT ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆಲ್ಲ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ. ಹಾಗಾದ್ರೆ ನಮ್ಮನ್ನಾಳುವ ಸರ್ಕಾರಗಳ ಹೊಣೆಗಾರಿಕೆ ಏನು ಇದರಲ್ಲಿ? ಸರ್ಕಾರ ಸಮಸ್ಯೆ ನಿವಾರಣೆಗೆ ಪ್ರಯತ್ನ ಮಾಡ್ತಾ ಇಲ್ವಾ? ಯಾಕೆ? ಬಿಜೆಪಿ ಬಂದ್ರೆ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತ ಸಂಘಟನೆಗಳ ಮೇಲೆ ಆರೋಪ ಮಾಡುತ್ತೆ, ಕೈ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಮೇಲೆ ಆರೋಪ ಮಾಡುತ್ತೆ. ಸರ್ಕಾರಗಳು ಏನು ಪ್ರಯತ್ನ ಮಾಡಿದ್ದೀರಿ ಅದನ್ನ ಉತ್ತರ ಕೊಡಬೇಕಾಗುತ್ತೆ ಪ್ರಿಯಾಂಕ್ ಖರ್ಗೆ ಅವರು. ಅಟ್ ದ ಸೇಮ್ ಟೈಮ್ ಏನ್ ಹೇಳಿದ್ರು ಕೇಳಿಸ್ಕೋಣ. ಕರಾವಳಿಯ ಕೋಮು ದ್ವೇಷದ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಬ್ಕೊಂಡಿದೆ ಇವತ್ತು ಅನ್ನೋದು ನಮಗೆ ಗೊತ್ತಿದೆ, ಮತ್ತು ಎಷ್ಟು ಸಾವುಗಳಾಗಿದೆ. ಅದು ಅಲ್ಪಸಂಖ್ಯಾತರದಿರ್ಬೋದು, ಅಲ್ಪಸಂಖ್ಯಾತ ಮುಖಂಡರುಗಳದಿರ್ಬೋದು, ಅಥವಾ ಹಿಂದೂ ಮುಖಂಡರಿರ್ಬೋದು. ಎಷ್ಟು ಜನ ಯುವಕರ ಸಾವು ನೋವುಗಳಾಗಿದೆ ಅಲ್ಲಿ ಅನ್ನೋದನ್ನ ಇಡೀ ರಾಜ್ಯ ಕಂಡಿದೆ. ನನ್ನದೊಂದು ಪ್ರಶ್ನೆ ಏನು ಗೊತ್ತಾ, ನಮ್ಮ ರಾಜ್ಯವನ್ನ ಉದ್ಧಾರ ಮಾಡಬೇಕಾಗಿರುವಂಥ ನಮ್ಮ ಜನನಾಯಕರೇ ನಮ್ಮ ರಾಜ್ಯದ ಒಂದು ಜಿಲ್ಲೆಗೆ ಬುದ್ಧಿವಂತರ ನಾಡು ಅಂತ ಕರಿತೀವಿ ನಾವು ದಕ್ಷಿಣ ಕನ್ನಡವನ್ನ. ಎಜುಕೇಷನ್ಗೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡುವಂಥ ನಾಡು. ಕಲ್ಚರಲ್ ಹೆರಿಟೇಜ್ ಇರ್ಬೋದು, ಮೈಸೂರು ಕಲ್ಚರಲ್ ಹೆರಿಟೇಜ್ ಸಿಟಿ ಅಂತ ನಾವು ಏನು ಹೇಳ್ತೀವಿ, ಕರಾವಳಿ ದಕ್ಷಿಣ ಕನ್ನಡ ಕೂಡ ಅದರದೇ ಆದಂಥ ಸಾಂಸ್ಕೃತಿಕ ನೆಲೆಯನ್ನ ಹೊಂದಿದೆ. ಅಲ್ಲಿ ನಡೆಯುವಂಥ ದೈವಗಳ ಪೂಜೆ ಇರಬಹುದು, ಅಥವಾ ಕಲೆ, ಯಕ್ಷಗಾನ ಕಲೆ ಇರಬಹುದು, ಅಥವಾ ಆ ಭಾಗದ ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ನಾಲೆಡ್ಜ್ ಇರಬಹುದು. ಅದನ್ನು ನಾವು ಬೇರೆ ಕಡೆ ನೋಡೋದಕ್ಕೆ ಸ್ವಲ್ಪ ಕಡಿಮೆನೇ ಅಸಾಧ್ಯ, ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾಧ್ಯವಾಗೋದಿಲ್ಲ. ಒಂಥರ ಎಜುಕೇಟೆಡ್ಸ್ ಇರುವಂಥ ಜಾಗ ಅಂತ ನಾವು ಹೇಳ್ತೀವಿ ದಕ್ಷಿಣ ಕನ್ನಡ ಅಂತ ಬಂದಾಗ, ಬುದ್ಧಿವಂತರ ನಾಡು, ಬುದ್ಧಿಜೀವಿಗಳಿರುವಂಥ ಜಾಗ ಅದು ಅಂತ ಹೇಳಿ. ಹೀಗಿರುವಾಗ ಆ ದಕ್ಷಿಣ ಕನ್ನಡಕ್ಕೆ ಕೋಮುದ್ವೇಷದ ಬ್ರ್ಯಾಂಡ್ ಅನ್ನು ಅಂಟಿಸೋದು ಎಷ್ಟು ಮಟ್ಟಕ್ಕೆ ಸರಿ? ನಮ್ಮ ರಾಜ್ಯದ ಒಂದು ಜಿಲ್ಲೆಗೆ ನಮ್ಮ ರಾಜಕಾರಣಿಗಳೇ ಅದಕ್ಕೆ ಕೋಮುದ್ವೇಷದ ಒಂದು ಲೇಬಲ್ ಅನ್ನ ಅಂಟಿಸ್ಬಿಟ್ರೆ, ಇನ್ನ ಹೊರ ರಾಜ್ಯಗಳು, ಹೊರ ದೇಶಗಳವರು ಆ ಜಿಲ್ಲೆಯನ್ನ ಯಾವ ರೀತಿ ನೋಡ್ತಾರೆ? ನಮ್ಮ ರಾಜ್ಯದ ರಾಜಕಾರಣಿಗಳು ಆ ಕೋಮುದ್ವೇಷದ ದಳ್ಳೂರಿ ಏನಿದೆಯಲ್ಲ ಅದನ್ನ ಶಮನ ಮಾಡೋದಕ್ಕೆ ನೋಡ್ಬೇಕು, ಅದನ್ನ ಕಡಿಮೆ ಮಾಡಬೇಕು, ಅದನ್ನ ಬುಡ ಸಮೇತ ಕಿತ್ತು ಹಾಕೋದಕ್ಕೆ ನೋಡ್ಬೇಕೆ ಹೊರತು, ನೀವುಗಳೇ ಅದಕ್ಕೆ ಕೋಮುದ್ವೇಷದಿಂದ ಇಲ್ಲಿ IT ಕಂಪ್ನಿಗಳು ಬರ್ತಾ ಇಲ್ಲ ಅಂತ ಒಂದು ಲೇಬಲ್ ಅಂಟಿಸ್ಬಿಟ್ರೆ ಹೇಗೆ? ಎಕ್ಸಾಕ್ಟ್ಲಿ ಕಲಬುರಗಿಯಲ್ಲಿ ಯಾಕೆ ಹಾಗಾದ್ರೆ ಕಂಪನಿಗಳು ತಲೆ ಎತ್ತಿಲ್ಲ? ಯಾಕೆ ಅಲ್ಲಿ ಒಂದು ಕೂಡ IT-BT ಕಂಪನಿಗಳಿಲ್ಲ? ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಒಳ್ಳೆಯ ವಾತಾವರಣ ಇರಬೇಕು ಅಂತ. ಯಾಕೆ ಕಲಬುರಗಿಯಲ್ಲಿ ಅದಕ್ಕೆ ಪೂರಕವಾದಂಥ ವಾತಾವರಣ ಇಲ್ವಾ? ಅಥವಾ 50 ವರ್ಷಗಳಲ್ಲಿ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಾ? ವಾಟ್ ಇಸ್ ದ ರೀಸನ್? ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ಅಫ್ಕೋರ್ಸ್
ಕರ್ನಾಟಕದ ಅಷ್ಟೂ ಜಿಲ್ಲೆಗಳಿಗೂ ಅದರದೇ ಆದಂಥ ಪೊಟೆನ್ಷಿಯಾಲಿಟಿ ಇದೆ. ಕರ್ನಾಟಕದ ಯಾವ ಜಿಲ್ಲೆನೂ ಕೂಡ ವೇಸ್ಟ್ ಜಿಲ್ಲೆ ಅಲ್ಲ. ಹಾಸನಕ್ಕೆ ಅದರದೇ ಆದಂಥ ಒಂದು ಪೊಟೆನ್ಷಿಯಲ್ ಇದೆ, ಮಂಗಳೂರಿಗೆ ಅದರದೇ ಆದಂಥ ಒಂದು ಶಕ್ತಿ ಇದೆ, ಮೈಸೂರಿಗೆ ಅದರದೇ ಆದಂಥ ಒಂದು ಸಾಮರ್ಥ್ಯ ಇದೆ. ಪ್ರತಿ ಜಿಲ್ಲೆಗಳು ಅದರದೇ ಆದಂಥ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರಲ್ ವಿಚಾರಕ್ಕಿರ್ಬೋದು, ಅದರದೇ ಆದಂಥ ಕೊಡುಗೆಗಳಿದಾವೆ, ಅದರದೇ ಆದಂಥ ಸಾಮರ್ಥ್ಯಗಳಿದೆ. ಆ ಜಿಲ್ಲೆಗಳಿಗೆ ತಕ್ಕಂತೆ ಡೆವಲಪ್ಮೆಂಟ್ ಮಾಡಬೇಕಾಗಿರುವಂಥ ಇಚ್ಛಾಶಕ್ತಿ ಬೇಕಾಗಿರೋದು ಅಲ್ಲಿನ ಜನನಾಯಕರಲ್ಲಿ. ಅಲ್ಲಿನ ಜನನಾಯಕರು ನೀವು ಯಾವ ಥರ ಇರ್ತೀರೋ ಜನರು ಹಾಗೆ ಇರ್ತಾರೆ. ನೀವು ಅಲ್ಲಿನ ಜನರನ್ನ ಮ್ಯಾನಿಪುಲೇಟ್ ಮಾಡಕ್ ನೋಡ್ತೀರಿ. ಕೋಮು ದ್ವೇಷದ ವಿಚಾರ ಎಲ್ಲಿಂದ ಶುರು ಆಗೋದು? ರಾಜಕಾರಣಿಗಳಿಂದನೇ. ಕಾಂಗ್ರೆಸ್ ಬಂದರೆ ಬಿಜೆಪಿ ಮೇಲೆ, ಬಿಜೆಪಿ ಬಂದರೆ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಬಂದರೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ವಿರುದ್ಧ, ಬಿಜೆಪಿ ಅಧಿಕಾರದಲ್ಲಿತ್ತು ಅಂದರೆ ಕಾಂಗ್ರೆಸ್ ಹಾಗೂ ಅಲ್ಪಸಂಖ್ಯಾತ ಸಂಘಟನೆಗಳ ವಿರುದ್ಧ. ಇದೇ ರೀತಿ ಟಾರ್ಗೆಟ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ ಹೊರತು ಎರಡೂ ಪಕ್ಷಗಳು, ಎರಡು ರಾಷ್ಟ್ರೀಯ ಪಕ್ಷಗಳು ನೀವು ಹೇಳ್ಕೊಳ್ಳೋದಕ್ಕೆ, ರಾಷ್ಟ್ರೀಯ ಪಕ್ಷಗಳು ನೀವು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇಲ್ಲ. ಹಾಗಾದ್ರೆ ಯಾರು ಹೊಣೆ ಇದಕ್ಕೆ? ಅಲ್ಲಿನ ಧರ್ಮಗುರುಗಳು ಹೊಣೆನಾ ಅಥವಾ ಅಲ್ಲಿನ ರಾಜಕಾರಣಿಗಳು ಹೊಣೆನಾ? ಯಾರು ಜವಾಬ್ದಾರಿ ತಗೊಳ್ತೀರಿ? ಆಯ್ತಪ್ಪ, ಈಗ ಕರಾವಳಿಗೆ, ದಕ್ಷಿಣ ಕನ್ನಡಕ್ಕೆ ನೀವು ಕೋಮು ದ್ವೇಷದ ಒಂದು ಬ್ರ್ಯಾಂಡ್ ಅಂತ ಕಟ್ಟಿ ಅದಕ್ಕೊಂದು ಲೇಬಲ್ ಅಂಟಿಸಿದಿರಲ್ಲ, ಯಾರು ರೀಸನ್ ಅದಕ್ಕೆ? ಯಾರು ಕಾರಣ ಅದಕ್ಕೆ? ಸಾಮಾನ್ಯ ಜನ ಕಾರಣನಾ ಅಥವಾ ಕರಾವಳಿಯ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರೋರ ಕಾರಣನಾ? ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ನಿಮ್ಮಲ್ಲಿರಬೇಕು ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮಲ್ಲಿ ಇನ್ ದ ಸೆನ್ಸ್ ರಾಜಕಾರಣಿಗಳಿರಬೇಕು. ಯಾವುದೇ ಸರ್ಕಾರಗಳ ಅಧಿಕಾರಕ್ಕೆ ಬಂದರೂ ಅಲ್ಲಿ ಆ ಜಿಲ್ಲೆಯಿಂದ ಆಯ್ಕೆಯಾದಂಥ ನಾಯಕರುಗಳು ಜನರ ಭಾವನೆಗಳ ಜೊತೆ ನೀವು ಆಟಾಡೋದಲ್ಲ. ಜನರ ಭಾವನೆಗಳ ವಿಚಾರವನ್ನ ಇಟ್ಕೊಂಡು, ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು ನೀವು ನಿಮ್ಮ ಕೆಲಸ ಸಾಧಿಸ್ಕೊಳ್ಳೋದಲ್ಲ. ಜನರನ್ನ ಮ್ಯಾನಿಪುಲೇಟ್ ಮಾಡ್ತಿರಲ್ಲ, ದಟ್ ಇಸ್ ನಾಟ್ ರೈಟ್. ಯಾವುದೇ ಸರ್ಕಾರಗಳಿಗೆ ಯೋಗ್ಯತೆ ಇದ್ರೆ ಅಲ್ಲೊಂದು ಶಾಲೆ ಮಾಡಿ, ಯಾವುದೇ ಸರ್ಕಾರಗಳಿಗೆ ಯೋಗ್ಯತೆ ಇದ್ರೆ ಅಲ್ಲೊಂದು ಸ್ಕಿಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನಾದರೂ ಓಪನ್ ಮಾಡಿ. ಅಲ್ಲಿನ ನಿರುದ್ಯೋಗಿಗಳಿಗೆ ಅದೇ ಜಿಲ್ಲೆಯಲ್ಲಿ ಕೆಲಸ ಸಿಗುವಂತ ಅಥವಾ ಕೆಲಸವನ್ನ ಸೃಷ್ಟಿ ಮಾಡಿಕೊಳ್ಳುವಂತ ಶಕ್ತಿ ಸಾಮರ್ಥ್ಯವನ್ನ ರೂಪಿಸುವಂತ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳನ್ನ ಓಪನ್ ಮಾಡಿ. ಆ ಭಾಗದ ಸಾಂಸ್ಕೃತಿಕ ನೆಲೆಗಟ್ಟನ್ನ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಬೇಕಾಗಿರುವಂತ ಪ್ರೋಗ್ರಾಮ್ಸ್ಗಳನ್ನ ಪ್ಲಾನ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನಮ್ಮ ರಾಜ್ಯದ ಒಂದು ಜಿಲ್ಲೆಗೆ ಈ ಥರ ಕೋಮು ದ್ವೇಷದ ಒಂದು ಲೇಬಲ್ ಅಂಟಿಸೋದು, ಕೋಮು ಬ್ರ್ಯಾಂಡ್ ಮಾಡೋದು ಎಷ್ಟು ಸರಿ ಇದು?